ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪೃಥ್ವಿ ಅವಳು ರೆಡಿ ಆಗಿರ್ತಾಳೋ ಇಲ್ವೋ ನನ್ಗಂತೂ ಗೊತ್ತಿಲ್ಲಪ್ಪ. ಅವಳಿಗಿಂತ ಮುಂಚೆ ಅವ್ರ ಅಪ್ಪನೇ ರೆಡಿ ಇರ್ತಾರೆ. ಇವತ್ತೇನೋ ನಾನು ಕಾಪಾಡ್ಬಿಟ್ಟೆ. ಟುಮಾರೋ ಐ ಡೋಂಟ್ ಥಿಂಕ್ ಐ ಆಮ್ ಫ್ರೀ ನೋ. ಅಷ್ಟೇ ತಾನೆ. ಇವತ್ತಿನ ತರ ನಾನು ಜರ್ನಿ ಪಾರ್ಕಿಗೆ ಹೋಗ್ತೀವಿ, ನಾವು ಅಲ್ಲಿಂದಾನೆ ವಿಡಿಯೋ ಕಾಲ್ ಮಾಡ್ತೀವಿ, ಗಹನ ಇಲ್ಲಿಂದಾನೆ ಪ್ರಾಕ್ಟೀಸ್ ಮಾಡ್ತಾಳೆ. ಅದ್ ಹೇಗ್ ಸಾಧ್ಯ ಪೃಥ್ವಿ? ಟೆರೆಸ್ ಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ಸೌಂಡ್ ಬರುತ್ತೆ. ಅವ್ರಪ್ಪ ಕೇಳಿಸ್ಕೊಂಡ್ರೆ ಎದ್ ಬಂದ್ಬಿಡ್ತಾರೆ ಅಲ್ಲಿಗೆ. ಅಕ್ಕ, ಟೆರೆಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಸೌಂಡ್ ಬರುತ್ತೆ ತಾನೆ. ಹಾಗಿದ್ರೆ ಆಚೆ ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತಲ್ಲ ಅಕ್ಕ. ಜನನಿ ಇಲ್ಲದ ಒಂದ್ ಕೆಲ್ಸ ಮಾಡೋಣವಾ? ಅಲ್ಲೂ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಪಕ್ಕದ ಮನೆ ಟೆರೆಸ್ಗೆ ಹೋಗಿ ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು. ಅಲ್ಲಿ ಆಂಟಿ ಅಂಕಲ್ ಇಬ್ರೇ ಇರೋದು, ಅವ್ರು ತುಂಬಾ ಒಳ್ಳೆಯವರು. ಅದು ಅಲ್ದೆ ನಮ್ಮ ಮನೆಯಿಂದ ಯಾವ್ದೇ ಮೂಲೆಯಲ್ಲಿ ನಿಂತ್ಕೊಂಡು ನೋಡೋದ್ರು ಆ ಮನೆ ಟೆರೆಸ್ ಕಾಣಿಸೋದೇ ಇಲ್ಲ. ಏನ್ ಹೇಳ್ತೀರಾ? ಹಿಂಗೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡ್ಕೊ. ಅಷ್ಟ್ರಲ್ಲಿ ಕಾಂಪಿಟೇಷನ್ ದಿನ ಬಂದ್ಬಿಡತ್ತೆ. ಆಮೇಲೆ ಏನ್ ಮಾಡ್ಬೇಕು ಯೋಚನೆ ಮಾಡೋಣ. ಈಗ ಸದ್ಯಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರು. ಅದು ಸರಿನೇ ಕಣ್ರೆ. ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತ ಹೇಳ್ತಾರೆ, ಗೊತ್ತಾ? ಅತ್ತೆ, ನೀವ್ ಏನ್ ಕಲ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ ಅತ್ತೆ, ಆದ್ರೆ ಎಲ್ಲದಕ್ಕೂ ಒಂದ್ ಗಾದೆ ಹೇಳೋದ್ ಮಾತ್ರ ಚೆನ್ನಾಗ್ ಕಲ್ತಿದ್ದೀರಾ. ಏಯ್ ಏನೋ ಸೌಂಡು? ಅದೇ ಅನ್ಕೊಂತಾ ಇದ್ದೆ, ಈ ಮನೆಯಲ್ಲಿ ಖುಷಿಯಾಗಿದ್ರೆ ಆಕಾಶ ಬಂದ್ ತಲೆ ಮೇಲ್ ಬೀಳುತ್ತೆ, ಇನ್ನ ಯಾಕೆ ಬಿದ್ದಿಲ್ಲ ಅಂತ. ಬಂತಲ್ಲ. ಸಾಕು ನೀವೆಲ್ಲ ಮಾತಾಡಿದ್ದು. ಹೋಗಿ ಮಾಡ್ರೆ ಅಡಿಗೆನ ತಂದು ಟೇಬಲ್ ಮೇಲೆ ಇಡಿ, ಎಲ್ರು ಊಟ ಮಾಡ್ಲಿ. ಈಗ ಅನ್ನ ಹೋಗಿ ಅಶ್ವಿನಿನ ಅಮ್ಮನ ಊಟ ಕರ್ಕೊಂಬರ್ರಿ. ಸರಿ. ಹೋಗಿ ಸರಿ ಹೋಗಿ ಅಶ್ವಿನಿ, ನೀನು ಅಮ್ಮ 1 ನಿಮಿಷ ನನ್ನ ಕೈ ಇಟ್ಕೊಳಪ್ಪ. ಅಪ್ಪ ಖುಷಿಯವರು ನನ್ನ ಹತ್ರ ಅವ್ರ ಕಷ್ಟ ಎಲ್ಲ ಹೇಳ್ಕೊಂಡ್ರು. ಪಾಪ ನನ್ನಿಂದ ಏನು ಹೆಲ್ಪ್ ಮಾಡಕ್ ಆಗ್ತಿಲ್ವಲ್ಲ. ಏನ್ ಮಾಡ್ತಿರ್ತಾರೋ ಏನೋ. ಏನ್ ಮಾಡೋದೀಗ? ಇಷ್ಟೆಲ್ಲ ಕಷ್ಟ ನನ್ನ ಹತ್ರ ಹೇಳ್ಕೊಂಡ್ರು ನನ್ನ ಕೈಲಿ ಏನೂ ಆಗ್ತಿಲ್ವಲ್ಲ. ಏನ್ ಮಾಡೋದು? ಏನ್ ಪೃಥ್ವಿ ಒಬ್ನೇ ಮಾತಾಡ್ತಿದ್ಯಾ? ನಾನಾ? ನೀನೇ. ಹಾ ಜನನಿ, ಅದು ನೀನ್ ಬಂದ್ರೆ ನಿನ್ನ ಹತ್ರ ಹೇಗ್ ಮಾತಾಡೋದು ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ. ಪ್ರಾಕ್ಟೀಸ್. ಓ, ನೀನ್ ಪ್ರಾಕ್ಟೀಸ್ ಮಾಡೋ ಲೆವೆಲ್ ಎಲ್ಲ ದಾಟಿ ಎಷ್ಟೋ ದಿನಗಳಾಗೋಯ್ತು. ನಾನೇನು ನಿನ್ನ ಏನೋ ಅನ್ಕೊಂಡಿದ್ದೆ, ಆದ್ರೆ ನೀನೀಗ ಬೇರೆ ಲೆವೆಲ್ ಅಲ್ಲೇ ಇದ್ಯಾ. ಬೇರೆ ಲೆವೆಲ್ಲ ಅಂದ್ರೆ? ನೀನು ಬೇರೆಯವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಹೇಳ್ಕೊಡೋ ಲೆವೆಲ್ ಅಲ್ಲಿ ಇದ್ಯಾ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ನೀನ್ ತುಂಬಾ ಇಂಪ್ರೂವ್ ಆಗ್ಬಿಟ್ಟೆ ಅಂತ ಅರ್ಥ. ಹೋ, ಹಂಗಂದಿದ್ದ? ಅದಕ್ಕೆಲ್ಲ ನಮ್ ಟೀಚರೇ ಕಾರಣ. ಟೀಚರಾ?
ಯಾರದು? ಇನ್ಯಾರು? ನಮ್ ಜನನಿ ಟೀಚರ್. ಪೃಥ್ವಿ. ಹೌದು ಜನನಿ, ಮನೆಯವ್ರ ಹತ್ರನೇ ಒಂದ್ 4 ಮಾತಾಡೋಕ್ಕೂ ಎದ್ರುಕೊಂಡು ಒಳ್ಳೆ ಪೆದ್ದನ್ ತರ ಇದ್ದೆ. ಇವಾಗ ಎಲ್ಲೇ ಹೋದ್ರು, ಯಾರೇ ಎದುರುಗಡೆ ಇದ್ರೋ ಅವ್ರ ಮುಂದೆ ಧೈರ್ಯವಾಗಿ ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ನೀನು. ನೀನನ್ನ ಬರೀ ಮನುಷ್ಯನಾಗಿ ಮಾತ್ರ ಬದಲಾಯಿಸಿಲ್ಲ. ನನ್ನ ಜವಾಬ್ದಾರಿ ಅಂದ್ರೇನು, ಪ್ರೀತಿ ಅಂದ್ರೇನು, ಸಂಸಾರ ಅಂದ್ರೆ ಹೇಗಿರುತ್ತೆ ಅಂತ ಎಲ್ಲಾನು ಕಳ್ಸ್ಕೊಟ್ಟಿದ್ಯಾ. ಯಾರ್ ಏನೇ ಹೇಳ್ಕೊಟ್ರು ಅವ್ರ ಒಳಗೆ ಪ್ರೀತಿ, ಪ್ರೇಮ, ಮಾನವೀಯತೆ ಇದ್ರೆ ಮಾತ್ರನೇ ಒಳ್ಳೆ ಮನುಷ್ಯನಾಗಿ ಬದಲಾಗೋಕ್ ಸಾಧ್ಯ. ಅದಕ್ಕೆ ಅಂತ ನೀನಿನ್ ಮೊದ್ಲು ಕೆಟ್ಟವನಾಗಿದೆ ಅಂತ ಹೇಳ್ತಾ ಇಲ್ಲ. ನೀನ್ ಮೊದ್ಲು ಒಳ್ಳೆಯವನಾಗೇ ಇದ್ದೆ, ಆದ್ರೆ ಈಗ ಈಗ ಇನ್ನೂ ಒಳ್ಳೆಯವನಾಗ್ಬಿಟ್ಟೆ. ಸರಿ ಪೃಥ್ವಿ, ಬೆಳಗ್ಗೆನೆ ಬೇಗ ಎದ್ದು ಮೆಟೀರಿಯಲ್ ತರಕ್ಕೆ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಹೋಗ್ಬೇಕು. ಇವಾಗ ನೀನ್ ಮಲ್ಕೋ. ಓಕೆ ಬಾಸ್. ಬಾಸ್ ಹೇಳಿದ್ಮೇಲೆ ಮುಗೀತು. ಮಠ ಮಧ್ಯಾಹ್ನ ಮಲ್ಕೊ ಅಂದ್ರು ಮಲ್ಕೋತಾ ಇರ್ಬೇಕು. ಹಲೋ ಮಿಸ್ಟರ್, ಅಷ್ಟೊಂದೆಲ್ಲ ಸೀನ್ ಇಲ್ಲ. ಮೊದ್ಲು ಡ್ಯೂಟಿನೇ ಇಂಪಾರ್ಟೆಂಟ್. ಸರಿ, ಗುಡ್ ನೈಟ್. ಗುಡ್ ನೈಟ್. ಲೈಟ್ ಆಫ್ ಮಾಡು. ನನ್ ಪೃಥ್ವಿ ಯಾವತ್ತು ಯಾವ ಸುಳ್ಳು ಹೇಳಲ್ಲ ಅಂತ. ನಮ್ ಪೃಥ್ವಿಗೆ ಸುಳ್ಳು ಹೇಳಕ್ಕೆ ಬರಲ್ಲ. ಅಯ್ಯೋ, ಜಾಸ್ಮಿನ್ ಹತ್ರ ನಾನು ಮದ್ವೆ ಆಗಿಲ್ಲ ಅಂತ ಸುಳ್ಳು ಹೇಳಿದೀನಿ ಅಂತ ಜನನಿಗೆ ಗೊತ್ತಾದ್ರೆ ಸಾರಿ ಕೇಳೋದ್ರಿಂದ ಎಲ್ಲಾನು ಸರಿ ಹೋಗಲ್ಲ. ಸತ್ಯ ನಮ್ಗೆ ತುಂಬಾ ಇಂಪಾರ್ಟೆಂಟು ಸರ್. ನೋಡಿದ್ಯಾ ಪೃಥ್ವಿ, ಒಂದ್ ಸುಳ್ಳು ಹೇಳೋದ್ರಿಂದ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ.